ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ನವೆಂಬರ್ 1ನೇ ತಾರೀಕಿನಿಂದ ಏನು ಪ್ರಹಸನಗಳು ಮತ್ತು ಬೇರೆ ಬೇರೆ ಬೆಳವಣಿಗೆಗಳು ಕರ್ನಾಟಕದಲ್ಲಿ ನಡೀತಾ ಇದೆ. ಅದರ ಸಂಬಂಧ ರಾಜಕೀಯವಾಗಿ ಮಸುಕಿನ ಗುದ್ದಾಟವಿದ್ದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಿಹೈಂಡ್ ದ ಕರ್ಟನ್ ಇದ್ದ ಈ ಫೈಟ್ ಈಗ ಓಪನ್ ಆಗಿ ಒಂದು ಕ್ಲೈಮ್ಯಾಕ್ಸಿಗೆ ಬಂದಂಗೆ ಕಾಣ್ತಾ ಇದೆ. ಈ ಕ್ಲೈಮ್ಯಾಕ್ಸಿಗೆ ಈ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಆಂತರಿಕ ಜಗಳಗಳು ಕರ್ನಾಟಕ ಜನತೆಯಲ್ಲಿ ಒಂಥರ ಆತಂಕ ಉಂಟು ಮಾಡಿದೆ. ಇವರು ಸರ್ಕಾರದ ಕೆಲಸಗಳು ಮಾಡ್ತಾರೋ ಇಲ್ವಾ, ಅವರವರಾಗೆ ಇನ್ಫೈಟಿಂಗ್ ಮಾಡ್ತಾ ಇದ್ದಾರೋ ಅಂತ ನೋಡಿ. ಮಠಾಧೀಶರು ಕೂಡ ಈಗ ಬೀದಿಗಿಳಿದಿದ್ದಾರೆ, ಅಹಿಂದ ಸಮುದಾಯವು ಕೂಡ ಬೀದಿಗಿಳಿದಿದೆ, ಬೆಳಗಾವಿಯ ಜಾರಕಿಹೊಳಿ ಬಣವು ಕೂಡ ಇವೆಲ್ಲವೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಂದರೆ ಎ.ಒ. ಹ್ಯೂಮ್ ಅವರು ಸ್ಥಾಪಿಸಿದ ಈ ಕಾಂಗ್ರೆಸ್ಸಿನ ಇತಿಹಾಸವೇ ಇದೆ. ನಾವು ಚಿಕ್ಕವರಿದ್ದಾಗ ಕಾಂಗ್ರೆಸ್ಸಿನ ಅಧ್ಯಕ್ಷರಂತಂದರೆ ಅದೊಂದು ಭಾಳ ದೊಡ್ಡ ಪೋಸ್ಟು. ಅದಕ್ಕೆ ನಮ್ಮ ಕರ್ನಾಟಕದ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದರೂ ಕೂಡ ಅವರು ಹತಾಶರಾಗಿಬಿಟ್ಟು ನನ್ನ ಕೈಲಿ ಏನೂ ಇಲ್ಲ, ನಾನು ಹೈಕಮಾಂಡಿಗೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಸಿನಲ್ಲಿ ಹೈಕಮಾಂಡ್ ಅಂತಂದರೆ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು. ಆವಾಗ ಈಗ ಗೊತ್ತಾಗ್ತದೆ ಕೈಗೊಂಬೆ ಮಾತ್ರ ಉಳಿದಿದೆ, ಏನೂ ಇದ್ದರೂ ಕೂಡ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇವರೇ ಕಾಂಗ್ರೆಸ್ಸಿನ ಹೈಕಮಾಂಡ್ಗಳು. ಮತ್ತು ಅವರ ಟಿ ವಿಯಲ್ಲಿ ಬಂದು ಕಾಂಗ್ರೆಸ್ಸಿನ ಎಲ್ಲ ವೈಫಲ್ಯತೆಗಳನ್ನು ಎತ್ತಿ ಹಿಡಿಯುವ ಅಲ್ಲಿಯ ಅವರ ಸ್ಪೋಕ್ಸ್ ಪರ್ಸನ್ಗಳು. ಮುಂಚಿಂದಾನು ನಾನು ಹೇಳ್ತಾ ಬಂದಿದ್ದೆ, ಒಂದು ಬಣಕ್ಕೆ ನೀವು ಹಿಂದೆ ಸರಿಸಿದರೆ ಇನ್ನೊಂದು ಬಣ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣ ಡ್ಯಾಮೇಜ್ ಮಾಡ್ತದೆ, ಇನ್ನೊಂದು ಬಣಕ್ಕೆ ನೀವು ಮುಂದೆ ಮಾಡಿದರೆ ಇನ್ನೊಂದು ಬಣ ಡ್ಯಾಮೇಜ್ ಮಾಡ್ತದೆ. ಅದರಲ್ಲಿ ಮೂರನೇ ಬಣ ಇದೆ, ಅದು ಜಾರಕಿಹೊಳಿ ಅವ್ರ ಬಣ. ಅವರು ಮೌನವಾಗಿ ಎಲ್ಲವೂ ಕೂಡ ಗಮನಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಹೆಂಗೆ ಲಿಂಗಾಯತ ಸಮುದಾಯ ಪ್ರಾಬಲ್ಯ ಹೊಂದಿದೆ, ಅದೇ ಥರ ದಕ್ಷಿಣ ಕರ್ನಾಟಕದಲ್ಲಿ ಅಂದರೆ ದಾವಣಗೆರೆ ತೆಳಗಡೆ ನೀವು ಚಾಮರಾಜಪೇಟೆವರೆಗೂ ಹೋದರೂ ಕೂಡ ಅಲ್ಲಿ ಒಕ್ಕಲಿಗ ಸಮಾಜ ಒಂದು ಪ್ರಭುತ್ವ ಹೊಂದಿದೆ, ಅವ್ರದ್ದೊಂದು ಮೇಜರ್ ವೋಟ್ ಬ್ಯಾಂಕ್ ಇದೆ. ಸಿದ್ದರಾಮಯ್ಯ ಅವರು ಕುರುಬ ಸಮಾಜದವರು. ಆದರೆ ಕುರುಬ ಸಮಾಜ ಬರೀ ಉತ್ತರ ಕರ್ನಾಟಕಕ್ಕಷ್ಟೇ ಸೀಮಿತ ಇಲ್ಲ, ಅಖಂಡ ಕರ್ನಾಟಕದಲ್ಲಿ ಅವ್ರದ್ದೊಂದು 10-12% ವೋಟಿಂಗ್ ಇದೆ. ಮತ್ತು ನಿಮಗೆ ಗೊತ್ತು, ಕುರುಬ ಸಮಾಜ ಒಮ್ಮೆ ಒಗ್ಗಟ್ಟಾಗಿ ನಿಂತರೆ ಯಾವ ರಾಜಕೀಯ ಪಕ್ಷದವನು ಬೀಳಿಸಬಹುದು, ಅವರನ್ನು ಎತ್ತಿ ಹಿಡಿಯಬಹುದು. ಮಠಾಧೀಶರು ಆಡುವ ಭಾಷೆ ನೋಡಿದರೆ, ಮಠಾಧೀಶರು ಹೇಳುವ ತಮ್ಮ ನಿಲುವು ನೋಡಿದರೆ ತಾರ್ಕಿಕ ಅಂತ್ಯ ಮುಟ್ಟಲಿಕ್ಕೆ ಇದು ಅಸಾಧ್ಯವಾದ ಮಾತು. ರಾಹುಲ್ ಗಾಂಧಿ ಅವ್ರಿಗೂ ಇದೆ, ಸೋನಿಯಾ ಗಾಂಧಿ ಅವ್ರಿಗೂ ಇದೆ, ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಇದೆ. ಇದೇನು ಗುಟ್ಟಾಗುವುದಿಲ್ಲ. 2.5 ವರ್ಷ ಒಪ್ಪಂದ. ಅದು 2.5 ವರ್ಷಕ್ಕೆ ಒಪ್ಪಂದಕ್ಕೆ ನುಡಿದಂತೆ ನಡೆದವನ ಅಡಿಗೆಂದ ನಮನ ಅಂತೇನು ಬಸವಣ್ಣವರು ಹೇಳಿದ್ದಾರೆ. ಅದರ ತಕ್ಕಂಗೆ ಟ್ವೀಟು ನಿನ್ನೆ ಡಿ ಕೆ ಶಿವಕುಮಾರ್ ಕನ್ನಡದಲ್ಲಿ ಒಂದು ಮಾಡಿದ್ದಾರೆ, ಆಮೇಲೆ ಇಂಗ್ಲೀಷ್ನಲ್ಲಿ ಕೂಡ ಮಾಡಿದ್ದಾರೆ. ಹಲವಾರು
ನ್ಯಾಷನಲ್ ಮೀಡಿಯಾ ನ್ಯೂ ಡೆಲ್ಲಿಯಲ್ಲಿ ಇದೆ, ಅವ್ರಿಗೂ ಕೂಡ ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸೇಫ್ ಗೇಮ್ ಆಡ್ತಾಯಿದ್ದಾರೆ. ನೋಡಪ್ಪ, ಹೈಕಮಾಂಡ್ ಏನು ಹೇಳ್ತದೆ ಅಂದರೆ ನಾನು ಒಪ್ಪಬೇಕು, ಡಿ ಕೆ ಶಿವಕುಮಾರ್ ಒಪ್ಪಬೇಕು, ನಮ್ಮ ಕಾಂಗ್ರೆಸ್ಸಿನ ಶಾಸಕರು ಕೂಡ ಒಪ್ಪಬೇಕು ಅಂತ. ನಂಬರ್ ಗೇಮ್ ಹೆಚ್ಚು ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಶಾಸಕರಾದ ಪಪ್ಪಿ ಮತ್ತು ವಿನಯ್ ಕುಲಕರ್ಣಿ ಅವ್ರ ಕಡೆಯಿಂದನೂ ಕೂಡ ಸಿಗ್ನೇಚರ್ ತೊಗೊಂಡಿದ್ದಾರೆ. ಅವರು ತಮ್ಮ ಬಣಕ್ಕೆ ಎಳ್ಕೊಂಡಿದ್ದಾರೆ. ರಾತ್ರೋರಾತ್ರಿ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿದ್ದಾರೆ. ಒಂದು ಆಫರ್ ಕೊಟ್ಟಿದ್ದಾರೆ, ನಿಮಗೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೇನೆ ನಾನು, ನನಗೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಪೋರ್ಟ್ ಕೊಡಿ ಅಂತ. ಇವು ಬಹಿರಂಗವಾಗಿ ಯಾರೂ ಹೇಳಿಲ್ಲ ಆದರೂ ಕೂಡ ರಾಜಕೀಯ ಅರಿತವರು, ರಾಜಕೀಯನ ನೋಡಿದವ್ರನ್ನ ಇದೆಲ್ಲ ಗೊತ್ತಾಗ್ತದೆ. ಇಷ್ಟರ ಮಧ್ಯೆ ಕನ್ನಡ ನ್ಯೂಸ್ ಚಾನೆಲ್ಗಳು ಯಾಕೆ ಒಂದು ಬಹಿರಂಗವಾಗಿ ಇದನ್ನು ಪಬ್ಲಿಕ್ ಫೋರಮ್ಗೆ ತಮ್ಮ ನಂಬರನ್ನು ಕೊಟ್ಟು ಕರ್ನಾಟಕದಲ್ಲಿ ನಡೆಯುತ್ತಿರುವ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಯಾಕೆ ಏನು ಅಂತ ಕೇಳಲಿಕ್ಕೆ ಕೂಡ ನಾನು 2-3 ಸತಿ ಕೆಲವೊಬ್ಬರಿಗೆ ರಿಕ್ವೆಸ್ಟ್ ಮಾಡಿದೆ. ಆದರೆ ಆ ಕಾರ್ಯಕ್ರಮ ಅವರು ಯಾಕೋ ಏನೋ ಮಾಡಲಿಕ್ಕೆ ಹಿಂಜರಿತಾ ಇದ್ದಾರೆ. ಒಟ್ಟಾರೆ ನೋಡಿದಾಗ ನ ಭೂತೋ ನ ಭವಿಷ್ಯತಿ ಹಾಗೆ ಕಾಂಗ್ರೆಸ್ ಇರುವ 3 ರಾಜ್ಯದಲ್ಲಿ, ಒಂದು ತೆಲಂಗಾಣ, ಒಂದು ಕರ್ನಾಟಕ, ಒಂದು ಹಿಮಾಚಲ ಪ್ರದೇಶ, ಅಲ್ಲಿ ಬಿಟ್ಟರೆ ಕಾಂಗ್ರೆಸ್ಸಿನ ನೆಲ ಎಲ್ಲೂ ಇಲ್ಲ. ಕಾಂಗ್ರೆಸ್ಸಿನ ಮುಂದೆ ಬಂಗಾಲ್ ಇಲೆಕ್ಷನ್ನಲ್ಲಿ ಕೂಡ ಅವರು ಜೀರೋನೇ ಇದ್ದಾರೆ. ಆಸಾಮ್ನಲ್ಲಿ ನಿಮಗೆಲ್ಲ ಪರಿಸ್ಥಿತಿ ಗೊತ್ತಿದೆ. ಹೇಮಂತ್ ಬಿಶ್ವ ಶರ್ಮಾ ಈ ಕಾಂಗ್ರೆಸ್ಸಿನ ಹಿಂದೆ ಹಾಕಿ ಭಾಳ ಮುಂದೆ ಹೋಗಿಬಿಟ್ಟಿದ್ದಾರೆ. ಮತ್ತು ಅಲ್ಲೀಗ AIUDF ಅಂದರೆ ಒಂದು ಮುಸ್ಲಿಂ ಪಾರ್ಟಿ ಇದೆ, ಮತ್ತು ನಮ್ಮ ಇದು ಇದೆ BJP, ಅವರಲ್ಲಿ ನೇರ ಹೋರಾಟ ಇದೆ. ಬಿಹಾರದಲ್ಲಿ ವೋಟ್ ಚೋರಿ ಆರೋಪವನ್ನು ಮಾಡಿ ತಮ್ಮ ಏನು ಬ್ಯಾಕ್ ಸ್ಟೇಜಿಗೆ ಹೋಗಿತ್ತು ಕಾಂಗ್ರೆಸ್ಸು, ಅದನ್ನು ಕವರಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ನೀವು ಸಿದ್ದರಾಮಯ್ಯನ ತೆಳಗಿಳಿಸಿದರೆ ನಿಮಗೆ ಕುರುಬ ಹೋಟು ಮತ್ತು ಸಿದ್ದರಾಮಯ್ಯನ ಹತ್ರ ಇರುವ ಹಿರಿಯ ಶಾಸಕರ ದಂಗೆ ಏಳುವ ಎಲ್ಲ ಸಾಧ್ಯತೆಗಳಿದೆ. ನೀವು ಡಿ ಕೆ ಶಿವಕುಮಾರಕ್ಕೆ CM ಆಗಿ ಮಾಡಿಕೊಟ್ಟಿಲ್ಲ ಆದರೆ ಅವರು 30-40 ಶಾಸಕರನ್ನ ತಗೊಂಡು ರಿಸಾರ್ಟ್ ರಾಜಕಾರಣಕ್ಕೆ ಹೋಗೋದಂತ ಅಂತೂ ಗ್ಯಾರಂಟಿ. ಈ ಎಲ್ಲ ಸನ್ನಿವೇಶಗಳನ್ನು ನೋಡಿದರೆ ರಾಜಕೀಯ ನಾಲೆಜ್ ಉಳ್ಳವರಿಗೆ ಇದೊಂದು ಚದುರಂಗದ ಆಟ ಕಣ್ಣಂಗೆ ಕಾಣ್ತಾ ಇದೆ. ನಾಳೆ ಸಭೆ ಆಗಬೇಕಾಗಿತ್ತು, ಆದರೆ ನಾಳೆ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಇರೋದರಿಂದ ನಾಡೋದಕ್ಕೆ ಹಾಕಿದ್ದಾರೆ. ಟೈಮ್ ಟೇಕಿಂಗ್ ಪ್ರೊಸೆಸ್ ನಡೀತಾ ಇದೆ. ಅದು ಎಷ್ಟೆಷ್ಟು ಟೈಮ್ ಟೇಕಿಂಗ್ ಪ್ರೊಸೆಸ್ ಕಾಂಗ್ರೆಸ್ ಮಾಡ್ತಾ ಇದೆ, ಅಷ್ಟಷ್ಟು ಈ ಬಣಗಳು ಗಟ್ಟಿಯಾಗಿ ಹೋಗ್ತಾ ಇದ್ದಾವೆ. ಇಬ್ಬರೂ ಕೂಡ ತಮ್ಮ ಸುಟ್ಕೇಸನ್ನು ಪ್ಯಾಕ್ ಮಾಡಿ ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ನಮಗೆ ಕರೀತಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು. ಆದರೆ ಇದು ತಾತ್ವಿಕ ಹಂತಕ್ಕೆ ಮುಟ್ಟಬೇಕಂತಂದರೆ ಕಾಂಗ್ರೆಸ್ನಲ್ಲಿ ಒಂದು ಬಹಳ ದೊಡ್ಡ ಡ್ಯಾಮೇಜ್ ಮುಂಬರುವ ದಿನಗಳಲ್ಲಿ ಕರ್ನಾಟಕ ಕಾಣಬಹುದು, ಗುಂಪುಗಾರಿಕೆ ಆಗಬಹುದು. BJPಯಿಂದ ಕ್ಲಿಯರಾಗಿ ಸಂದೇಶ ಹೊರಡಿಸಲಾಗಿದೆ. ನೋಡಿ, ನಿಮ್ಮ ಕಡೆಯಿಂದ ಸರ್ಕಾರ ನಡೆಸಲಿಕ್ಕಾಗಿಲ್ಲ, ನೀವು ಹೀಗೆ ಮುಸುಕಿನ ಗುದ್ದಾಟ ಮಾಡಿದರೆ, ಏನು ನೀವು ಶಿಂದೆ ಫಾರ್ಮುಲಾ ಅಂತ ಹೇಳ್ತಾ ಇದ್ದಾರೆ, ಶಿವಸೇನಾ ಒಡೆದು BJP ಜೊತೆ ಸೇರಿ ಏನು ಕಾಮಾಖ್ಯ ಟೆಂಪಲ್ ಗುವಾಹಟಿ ಮಾಡೆಲ್ ಮಾಡಿದ್ರಿ, ಆ ಥರ 2 ಬಣದವರು ಬಂದರೂ ಕೂಡ ನಾವು ಯಾರಿಗೂ ಕೂಡ ಕೈ ಜೋಡಿಸೋದಿಲ್ಲ. ಯಾಕಂದರೆ ಅವ್ರಿಗೆ ಮುಂಚೆನೇ ಸತ್ತನೇ ಸಾಕಾಗಿ ಹೋಗಿದೆ. 17 ಕಾಂಗ್ರೆಸ್ ಶಾಸಕರನ್ನು BJPಲಿ ತೊಗೊಂಡ ಮೇಲೆ ಏನು ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಯ ಒರಿಜಿನಲ್ ಗ್ರೂಪಿಗೆ ಆಯ್ತಂತ ಈ ಡ್ಯಾಮೇಜನ್ನು ಅವರು ಮತ್ತೆ ಮಾಡಲಿಕ್ಕೆ ರೆಡಿ ಆಗೋದಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಮಧ್ಯಂತರ ಚುನಾವಣೆ ಒಂದೇ, ಇಲ್ಲ ಇದೇ ಥರ ಮುಸುಕಿನ ಗುದ್ದಾಟ ಮುಂದುವರೆದ್ರೆ ಮತ್ತೆ ಕಾಂಗ್ರೆಸ್ 2 ಡಿವಿಷನ್ ಆಗಿ ಕರ್ನಾಟಕಕ್ಕೆ ಮಜಗೂರು ಉಂಟು ಮಾಡುವ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಡೀತಾ ಇದೆ. ಕಾದು ನೋಡುವ. ಮುಂದಿನ 2-3 ದಿವಸಗಳಲ್ಲಿ ಮತ್ತೆ ಒಂದು ವಿಡಿಯೋ ಮಾಡಿ ತಮ್ಮ ಮುಂದೆ
ಏನು ಪರಿಸ್ಥಿತಿ ಇದೆ ದೇಶದ್ದು ಅದರ ಬಗ್ಗೆ ಸವಿಸ್ತರವಾಗಿ ಹೇಳ್ತೇನೆ. ನಮಸ್ಕಾರ.